ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನೋಡಿ, ಇವತ್ತು 3 ಜನ ಮಕ್ಕಳಿದ್ದಾರೆ. ಸುಮಾರು ಸಮಯದ ನಂತರ ಮತ್ತೆ ಬ್ಲಾಗನ್ನೇ ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆ ಇಷ್ಟು ಸಮಯ ಬ್ಲಾಗ್ ಮಾಡಲಿಲ್ಲ, ಏನಾಗ್ತಾ ಉಂಟು ಎಲ್ಲ ಮುಂದೆ ಹೋಗ್ತಾ ಹೇಳ್ತೇನೆ. ಅದಕ್ಕಿಂತ ಮೊದಲು ಇವತ್ತು ಭಾರ್ಗವನಿಗೆ ಶಾಲೆ ಶುರು. ಅವನ ಭಾವನೆಗೆ ಜೂನ್ ಅವನಿಗೆ ಜೂನ್ 1ಕ್ಕೆ ಶುರು. ಹಾಗೆ ಇನ್ನು ಮುಂದೆ ಟಿವಿ ನೋಡ್ಲಿಕ್ಕಿಲ್ಲ ಅವನು, ಆಯ್ತಾ? ಆದ್ರೆ ತುಂಬಾ ಇಲ್ಲ. ಹಾಗೆ ಇವಳದ್ದೇ ಕೆಲಸದಲ್ಲಿ ಬಿಸಿ ಇದ್ದಾಳೆ. ನಿನ್ನದೇ ಆಯ್ತಾ? ಈಗ ನಾವೆಲ್ಲಿಗೆ ಹೊರಟದು? ನನ್ನ ಶಾಲೆಗೆ. ಅವನನ್ನ ಶಾಲೆಗೆ ಬಿಟ್ಟು ನಾವು 3 ಜನ ವಾಪಸ್ ಬರುದು. ಹೌದು, ಅಲ್ಲಿ ಡೆಕೋರೇಷನ್ ಎಲ್ಲ ಅದನ್ನೆಲ್ಲ ಹೋಗಿ ತೋರಿಸುವ. ಈಗ ದೇವರಿಗೆ ನಮಸ್ಕಾರ ಮಾಡಿ ಫಸ್ಟ್. 3 ಜನ ಸಹ ಬೇಗ. ತಂಗಿಯಲ್ಲಿ ಓಡಾಡಿದ್ದು ಇಲ್ಲಿ. ಎಲ್ಲರಿಗೆ ಓಡಾಡಿಕೊಂಡು ಬನ್ನಿ. ವೆರಿ ಗುಡ್. ಭಾವನಿಗೆ ಸಹ ಓಡಾಡ್ಬೇಕಲ್ಲ ನೀನು. ಇಲ್ಲಿ ಹುಷಾರಾಯ್ತಾ ಅಜ್ಜಿಗೆ. ಇಂದು ಒಬ್ಬನೇ ಶಾಲೆಗೆ ಬಿಡ್ಲೆ 3 ಜನ ಎಕ್ಸ್ಟ್ರಾ. ಅಲ್ಲೇ ಹೊರಗಡೆ ಇನ್ನು ಹೋಪ. ಅದು ಭಾವನ ಅಂಗಿ, ಹರಿದ ಅಂಗಿ. ಹೋಪ ಲೈಟ್ ಆವ್ತೇನು. ಅಂದ ಹಾಗೆ ಇವತ್ತು ನಮಗೆ ಬೆಳಿಗ್ಗೆ ತಿಂಡಿಗೆ ಹಲಸಿನಕಾಯಿ ದೋಸೆ. ಸುಮಾರು ಜನರಿಗೆ ಗೊತ್ತಿರ್ತದೆ ಹಲಸಿನಕಾಯಿ ದೋಸೆ. ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ತುಂಬ ಮಾಡ್ತಾ ಇರ್ತೇವೆ ನಾವು. ಹಲಸಿನಕಾಯಿ ಮರ ತುಂಬ ಇರ್ತದಲ್ಲ, ಹಲಸಿನಕಾಯಿ ಇರುವಾಗೆಲ್ಲ ಹಲಸಿನಕಾಯಿ ದೋಸೆ ಮಾಡ್ತಾ ಇರ್ತೇವೆ, ಆಯಿತಾ? ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ. ಹಾಗೆ ಅದರದ್ದೊಂದು ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ. ನಾನಿವತ್ತು ವ್ಲಾಗ್ ಮಾಡಲೇಬೇಕು, ಸುಮಾರು ದಿವಸ ಆಯಿತು ಅಂತ ಹೇಳಿ ನಾನು ಇಷ್ಟಪಟ್ಟು ತಗೊಂಡ ಕ್ಲಿಪ್ಪಿಂಗ್, ಆಯಿತಾ? ಇದು ಹಲಸಿನಕಾಯಿ ದೋಸೆ. ನನ್ನ ಮಗ ಹೋಗೋದು ಪುತ್ತೂರಿನ ವಿವೇಕಾನಂದ ಇಂಗ್ಲೀಷ್ ಮೀಡಿಯಮ್ಗೆ. ನಾನು ಕಳೆದ ವರ್ಷದ ವ್ಲಾಗಲ್ಲಿ ಇನ್ ಡೀಟೇಲ್ ಆಗಿ ಹಾಕಿದ್ದೆ. ಆ ಶಾಲೆ ಅಂತ ಹೇಳಿದ್ರೆ ನಮಗೆ ಒಂಥರ ಭಾವನಾತ್ಮಕ ಸಂಬಂಧ, ಆಯಿತಾ? ಯಾಕಂತ ಹೇಳಿದರೆ ನಾನು, ನನ್ನ ಗಂಡ ಎಲ್ಲರೂ ಅದೇ ಬಿಲ್ಡಿಂಗಲ್ಲಿ ಕಲಿತದ್ದು. ಆಗ ಅಲ್ಲಿ ವಿವೇಕಾನಂದ ಕನ್ನಡ ಮಾಧ್ಯಮ ಕೂಡ ಇತ್ತು ಅಂತ ಹೇಳೆಲ್ಲ. ಅದು ಹಳೇ ವ್ಲಾಗ್. ಈಗ ಇರಲಿ. ಅಲ್ಲಿ ಶಾಲೆಗೆ ಹೋದಾಗ ಈ ಥರ ಫೋಟೋ ತೆಗಿಲಿಕ್ಕೆಲ್ಲ ಒಂಥರ ಫೋಟೋ ಬೂತ್ ಥರ ಮಾಡಿದರು. ಬಸ್, ಆಮೇಲೆ ಹೂವಿರುವಂಥದ್ದು ಎಲ್ಲ ಒಂಥರ ಮಕ್ಕಳಿಗೆ ಆ ವಾತಾವರಣ ನೋಡುವಾಗ ಭಾರಿ ಖುಷಿ ಆಯ್ತಾ. ಮಕ್ಕಳು ತುಂಬ ಗಮ್ಮತ್ತು ಮಾಡ್ಕೊಂಡಿದ್ರು. ಹೋಗಲಿ ಮತ್ತೆ ಅವ್ರು ಯೂಟ್ಯೂಬಲ್ಲಿ ಹಾಕ್ತಾರೆ. ಈಗ ಒಂದು ಸ್ವರ ಕೇಳಿತ್ತಲ್ಲ, ಅದು ಅನುರಾಧ ಮ್ಯಾಮ್ ಅಂತ ಹೇಳುವವರ ಸ್ವರ, ಆಯಿತಾ? ಅವರು ಅಂತಲ್ಲ, ಅಲ್ಲಿ ನಮಗೆ ಸುಮಾರು ಜನ ಲೆಕ್ಚರ್ಸ್ ಫೇವ್ರೇಟ್, ಆಯಿತಾ? ಯಾಕಂತ ಹೇಳಿದ್ರೆ ನಾವು ಸಣ್ಣದಿರಬೇಕಿದ್ರೆ ಅವರನ್ನೆಲ್ಲ ನೋಡಿಕೊಂಡು ಆ ಶಾಲೆಯಲ್ಲಿ ಕಲಿತವರು. ಸೊ ನಮ್ಮನ್ನು ಈಗಲೂ ಗುರುತಿಸಿ ಎಲ್ಲ ಮಾತಾಡುವಾಗ ಖುಷಿ ಆಗ್ತದೆ, ಆಯಿತಾ? ಇರಲಿ, ಅದರ ಬಗ್ಗೆ ಇನ್ನೊಂದು ದಿವಸ ಇನ್ ಡೀಟೇಲ್ ಆಗಿ ಹೇಳುವ. ನಮ್ಮ ಈ ವಿವೇಕಾನಂದ ಇಂಗ್ಲೀಷ್ ಮೀಡಿಯಮ್ ಶಾಲೆ ಉಂಟಲ್ಲ, ಹೆಸರಿಗೆ ಮಾತ್ರ, ಭಾಷೆ ಮಾತ್ರ ಆಂಗ್ಲ ಮಾಧ್ಯಮ, ಆಯಿತಾ? ಆಂಗ್ಲ ಭಾಷೆಯಲ್ಲಿ ಮಾತಾಡೋದು. ಆದರೆ ಸಂಸ್ಕೃತಿಯ ವಿಷಯಕ್ಕೆ ಬಂದಾಗ ನಮ್ಮದೇ ಸಂಸ್ಕೃತಿಯನ್ನು ನಾವು ಆಚರಿಸಿಕೊಂಡು ಬರೋದಾಯ್ತಾ. ಮಕ್ಕಳ ಕೈಯಾರ ಭಾರತ ಮಾತೆಗೆ, ಸ್ವಾಮಿ ವಿವೇಕಾನಂದರಿಗೆ ಎಲ್ಲ ಹೂ ಹಾಕಿಸಿ, ಮಕ್ಕಳಿಗೆ ಆರತಿ ಎತ್ತಿ ಕುಂಕುಮ ಹಾಕಿಸಿ ಅವರನ್ನು ಒಳಗಡೆ ಬರಮಾಡಿಕೊಳ್ಳೋದು ನೀವಿಲ್ಲಿ ನೋಡ್ತಾ ಇರಬಹುದು. ಹಾಗೆ ಬೆಳಗ್ಗೆ ಗಣಪತಿ ಹೋಮ ಕೂಡ ಆಗಿತ್ತು. ಇಡೀ ಶೈಕ್ಷಣಿಕ ವರ್ಷಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ದೇವರ ಹತ್ರ ಬೇಡಿಕೊಂಡು ಮುಂದೆ ಹೋಗೋದು. ಎಲ್ಲರೂ ಬಂದು ಅಲ್ಲಿ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ಹೋಗ್ತಾಯಿದ್ರು. ನಾನಾಗಲೇ ಹೇಳಿದ ಹಾಗೆ ನಮ್ಮ ವಿವೇಕಾನಂದ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದರೆ ಕಲಿಕೆ ಮಾತ್ರ ಆಂಗ್ಲ ಭಾಷೆಯಲ್ಲಿ, ಆದರೆ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ನಮ್ಮದೇ ಪದ್ಧತಿ ಅಂತ. ಹಾಗಾಗಿ ನಮಗೆ ಆ ಒಂದು ಮಾಧ್ಯಮ ಇಷ್ಟ ಆಗ್ತದೆ ಅಂಥೇಳಿ, ಆ ಒಂದು ಕಾರಣಕ್ಕೆ ಇಷ್ಟ ಆಗ್ತದೆ ಅಂಥೇಳಿ. ನೋಡಿ, ಇಲ್ಲಿ ಎಲ್ರಿಗೂ ಮಕ್ಕಳನ್ನು ಕ್ಲಾಸಿಗೆ ಬಿಡುವಂಥ ಸಂಭ್ರಮ. ಈಗ ಸಣ್ಣ ಮಕ್ಕಳಿಗೆಲ್ಲ ಕ್ಲಾಸೆಲ್ಲ ಗೊತ್ತಿರೋದಿಲ್ಲಲ್ಲ, ನಾವೇ ಕರ್ಕೊಂಡು ಹೋಗಿ ಬಿಡುವಂಥದ್ದು. ಭಾರ್ಗವನ
ಮತ್ತು ಕ್ಲಾಸ್ ನೋಡಿ ಅವನು ಒಳಗೆ ಹೋದ, UKG A ಅವನದ್ದೇ ಮಿಸ್ಸಲ್ಲಿ ಇದ್ದದ್ದು. ಭಾರಿ ಖುಷಿ ಭಾರ್ಗವನಿಗೆ. ತುಂಬ ಚಂದ ಡೆಕೋರೇಷನ್ ಮಾಡಿದರು ಮಕ್ಕಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಪಾಪ ಅವರಿಗೂ ಎಷ್ಟು ದಿವಸ ರಜೆ ಮೂಡಲ್ಲಿರ್ತಾರೆ. ಇನ್ನೂ ಪಾಠದ ಕಡೆ ಗಮನ ಬರಬೇಕು, ಮಕ್ಕಳನ್ನು ಚಂದದಲ್ಲಿ ಇರಿಸ್ಕೊಳ್ಬೇಕಲ್ಲ. ಸೊ ಚಂದ ಮಾಡಿ ಎಲ್ಲರನ್ನ ಶಾಲೆ ಒಳಗೆ ಬರಮಾಡಿಕೊಳ್ಳಿಕ್ಕೆ ಚಂದ ಡೆಕೋರೇಷನ್ ಎಲ್ಲ ಮಾಡಿದ್ರಾಯ್ತಾ. ಇದು ಇನ್ನೊಂದು ಬದಿಯ ಡೆಕೋರೇಷನ್. ಹಾಗೆ ಖುಷಿಯಾಗಿತ್ತು. ನಾವೆಲ್ಲ ಹೋಗುವಾಗ ಇಷ್ಟೆಲ್ಲ ಡೆಕೋರೇಷನ್ ಎಲ್ಲ ಇರಲೇ ಇಲ್ಲ ಆಯಿತಾ. ಬಾಬನನ್ನು ಶಾಲೆಗೆ ಬಿಟ್ಟು ಬರುವಾಗ ನಮ್ಮದೆಂತ ಕೆಲಸ ಅಂತ ಹೇಳಿದರೆ, ಮೇಫ್ಲವರ್ ಬಿದ್ದುಕೊಂಡಿತ್ತಲ್ಲಿ, ಅದನ್ನು ಹೊತ್ತುಕೊಂಡು ಬಂದದ್ದು. ಯಾಕಂತ ಹೇಳಿದರೆ ನಮ್ಮ ಅಳಿಯನಿಗೆ ಉಗುರು ಮಾಡಿ ಗೊತ್ತಿಲ್ಲ ಅಂತಾಯ್ತು, ಅವನ ಕೈಗೊಂದು ಉಗುರು ಅಂಟಿಸುವ ಅಂತ ನಾವು ತೆಕ್ಕೊಂಡು ಬಂದದ್ದು ಅಲ್ಲ. ನಾವು ಉಗುರು ಅಂಟಿಸ್ತಿರ್ಬೇಕ್ರೆ ನಮಗೊಂದು ಫೋನ್ ಬಂತು ನೋಡಿ. ರಾಕ್ಷಸನ ಉಗುರು ಹೆಂಗೆ ಚಂದ ಇದ್ದ. ಮಗಳು ಇಲ್ಲಿ ನೋಡು, ಇಲ್ಲಿ ಅಣ್ಣ ದೂರ ಇದ್ದ. ಅಣ್ಣ ಚಾಲೆಗೆ, ನೀನು ಶಾಲೆಗ ಅಲ್ಲ ಆಫೀಸಿಂಗ? ಅವಳು ಸಹ ನನ್ನ ಜೊತೆ ಆಫೀಸ್ ಹೊರಟಿದ್ದಾಳೆ. ನಾನಿಲ್ಲಿ ರೋಡಲ್ಲಿ ನಿಲ್ಲಿಸಿದ್ದೇನೆ. ಯಾಕೆಂತ ಹೇಳಿದರೆ ನಿಮಗೆ ಈ ಮೋಡಗಳ ವಿನ್ಯಾಸವನ್ನೊಮ್ಮೆ ತೋರಿಸುವ ಅಂಥೇಳಿ. ಎಷ್ಟು ಚಂದ ನೋಡಿ ಮೋಡಗಳ ವಿನ್ಯಾಸ, ಹತ್ತಿ ಉಂಡೆ ಮಾಡಿಟ್ಟಾಗೆ ಆಗಿದೆ ಫುಲ್ ಆಕಾಶ. ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗೆಯುವ ಅಂಥೇಳಿ ನಿಲ್ಲಿಸಿದ್ದೆ ನಾನು ಆಯಿತಾ. ನಾನು ಯಾಕಪ್ಪ ನಿಲ್ಲಿಸಿದೆ ಅಂತ ರೋಡ್ನವರೆಲ್ಲ ನೋಡ್ತಿರ್ಬೋದು. ಈ ಥರ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡುವಾಗ ನನಗಂತೂ ಭಾರಿ ಇಷ್ಟ ಆಯಿತು. ನನಗೆ ಈ ಥರ ಮೋಡಗಳ ವಿನ್ಯಾಸ ಎಲ್ಲ ನೋಡೋದು ಅಂತ ಹೇಳಿದರೆ ಇಷ್ಟ. ಎಷ್ಟು ಚೆಂದಾಗಿದೆ ನೋಡಿ, ಹತ್ತಿ ಉಂಡೆ ಇಟ್ಟಾಗೆ ಉಂಟಲ್ಲ, ಭಾರಿ ಚೆಂದ ಉಂಟು. ಎಂತರ ಮನೆಯಲ್ಲಿ ಓಡು ತೆಗದ್ದ? ಯಾವಾಗ? ಯಾವತ್ತಿನದೋ ಹಳೆಯ ಕಥೆನೇ ಹೇಳ್ತಿದ್ದಾಳೆ. ಮನೆಯಲ್ಲಿ JCB ಬಂದು ಓಡು ತೆಗ್ದಿದೆ ಅಂತೆ, ರೋಡ್ ಮಾಡಿದ್ದನ್ನೆಲ್ಲ. ಯಾವತ್ತಿದೋ ಕತೆ ಈಗ ನೆನಪಾಗ್ತಾ ಉಂಟು ಅವಳಿಗೆ. ಓಪನ್ ಆಫೀಸಿಂಗೆ ತೆಕ್ಕೋ ಪ್ಲೀಸ್, ತೆಕ್ಕೋ ಫೋನು. ಎಂತಕ್ಕೆ? ಭತ್ತ ಭೂತ ಹಂದಿ ಭತ್ತ, ಹಂದಿ ಭೂತ ಭತ್ತ ಬೇಕಾ? ತೆಕ್ಕೋ 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 ಇದ ತೆಕ್ಕೋ. ಬರಲಿ ಭೂತ ಪುಟ್ಟಕ್ಕನ ಹತ್ರ. ಎಂತಕ್ಕೆ ಮಾಡ್ತೀಯಲ್ಲ ಊಟಿ? ಹಠ ಮಾಡ್ತೀಯಾ? ಕೊಡ್ತಾನು. ಇವತ್ತು ಮಗಳಿಗೆ ಸ್ವಲ್ಪ ಜಾಸ್ತಿಯೇ ಉದಾಸೀನ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಣ್ಣ ಇರಲಿಲ್ಲಲ್ಲ. ಹಾಗೆ ನನಗೆ ಫೋನ್ ಕೊಡ್ತೀಯಾ ಅಂತ ಫಸ್ಟ್ ಟೈಮ್ ಕೇಳಿದ್ಲು. ಇಲ್ಲ ಅಂತ ನಾನು ಹೆದರಿಸಿದ ಹಾಗೆ ಮಾಡಿದ್ದೆ. ಅದಕ್ಕೆ ಬೇಡ, ಹೆದರಿಸಬೇಡ ಅಂತ ಅವಳದ್ದು ಕೊಂಗಾಟದಲ್ಲಿ ಮಾತುಕತೆ. ಅಪ್ಪ ಅದುವೆ ಜೋರು ಮಾಡಿಕ್ಕ ಅಮ್ಮ. ಮಾತು ಶುರುವಾಗುವ ಮುಂಚೆ ಹೇಳಿಕೊಳ್ತಾ ಇದ್ದಾನೆ. ಕೂದಲು ಬಾಚೇ ಇರೋದು ಇದೆಲ್ಲ ನನ್ನ ಸಣ್ಣ ಸಣ್ಣ ಕೂದಲು. ಇಲ್ಲಿವರೆಗೆ ಬಾಚಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಕೂದಲು ಇದೆಲ್ಲ ಸಣ್ಣ ಸಣ್ಣದು, ಪ್ಲಸ್ ಕರ್ಲಿ ಹೇರ್ ಆದ ಕಾರಣ ಈ ಥರ ಉಂಟು. ಇನ್ನು ಅದಕ್ಕೆ ಕಮೆಂಟ್ ಬಂದರೆ ನಾನೆಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಷ್ಟು ನೇರವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದಷ್ಟು ದಿವಸಗಳಿಂದ ಎಲ್ಲ ವಿಷಯಗಳನ್ನು ನೇರವಾಗಿ ಹೇಳಿ ಮುಗಿಸಬೇಕು ಇನ್ನು ಅಂತ ಹೇಳುವ ಒಂದು ಹಂತದಲ್ಲಿ ಜೀವನಕ್ಕೆ ತಲುಪಿದ್ದೇನೆ. ಹಾಗಾಗಿ ಇರಲಿ, ಈಗ ವಿಷಯವನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಯಾಕೆಷ್ಟು ದಿನ ವ್ಲಾಗ್ ಹಾಕಲಿಲ್ಲ, ಏನಾಗ್ತಾ ಉಂಟು ಲೈಫಲ್ಲಿ ಅಂತ. ಏನು ಅಂತ ಹೇಳಿದರೆ, ಮನುಷ್ಯ ಹೊರಗಿಂದ ನೋಡ್ಲಿಕ್ಕೆ ಚಂದ ಕಾಣ್ತಾನೆ, ಮನೆಯೂ ಹೊರಗಿಂದ ನೋಡ್ಲಿಕ್ಕೆ ಚಂದ ಕಾಣ್ತದೆ ಆಯಿತಾ. ಮನುಷ್ಯನ ಮನಸ್ಸಿನ ಒಳಗೆ ಏನಾಗ್ತಾ ಉಂಟು, ಮನೆಯ ಒಳಗಡೆ ಏನಾಗ್ತಾ ಉಂಟು ಅಂತ ಹೊರಗಿನವರಿಗೆ ಯಾವತ್ತೂ ಗೊತ್ತಾಗೋದಿಲ್ಲ. ಒಂದು ಮನೆ ನೋಡ್ಲಿಕ್ಕೆ ಭಾರಿ ಸುಂದರ ಇರ್ತದೆ, ದೊಡ್ಡ ಅರಮನೆ ಆಗಿರ್ತದೆ. ಆದರೆ ಆ ಅರಮನೆಯ ಒಳಗಿನ ರಾಜ್ಯಭಾರ, ಮನಸ್ಸಿನ ನಡುವಿನ ಕಲಹಗಳು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗನ್ನ ಮಾತ್ರಕ್ಕೆ ನಮ್ಮ ಮನೆಯಲ್ಲಿ ದೊಡ್ಡ ಕಲಹ ಆಗ್ತಾ ಉಂಟು ಅಂತ ಏನಲ್ಲ.
ನನ್ನ ಮನದೊಳಗೆ ಒಂದಷ್ಟು ಕಲಹಗಳು ಆಗ್ತಾ ಇದೆ, ಆಗ್ತಾ ಇಲ್ಲ ಅಂತ ಕೂಡ ಅರ್ಥ ಅಲ್ಲ. ಈಗ ಏನು ಅಂತ ಹೇಳಿದರೆ, ಲೈಫ್ ಮೂವ್ ಆನ್ ಆಗ್ತಾ ಇರುವಾಗ, ಮುಂದೆ ಹೋಗ್ತಾ ಇರಬೇಕಿದ್ರೆ ಒಂದಷ್ಟು ಸವಾಲುಗಳು ಬರ್ತದೆ. ಹಂಚಿಕೊಂಡು ಸವಾಲುಗಳನ್ನು ನಡೆಸಿಕೊಂಡು ಹೋಗೋದು ಜೀವನ. ಕೆಲವೊಂದು ಸಲ ಹಂಚ್ಕೊಳ್ಳಿಕ್ಕಾಗೋದಿಲ್ಲ, ಕೆಲವೊಂದು ಸಲ ಭಾರ ಹೊರಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಪವಾದಗಳು ನಮ್ಮ ಮೇಲೆ ಬರೋದು ಕೂಡ ಸಹಜ. ಕೆಲವೊಂದು ಸಲ ನಾವು ನೆನೆಸದೇ ರೀತಿಯಲ್ಲಿ ಅಪರಾಧಗಳು ಬಂದು ಹೋಗ್ತದೆ. ನಮ್ಮದಲ್ಲದ ಕ್ಯಾರೆಕ್ಟರಿಗೆ ಒಂದಷ್ಟು ಪೋರ್ಟ್ರೇ ಮಾಡಿಕೊಂಡು ಬೇರೆಯವರು ಅವರಿಗೆ ಹೇಗೆ ಕಾಣ್ತದೋ ಹಾಗೆ ನೋಡಿಕೊಂಡು ಏನೇನೋ ಹೇಳುವ ಕ್ರಿಯೆ ಎಲ್ಲ ನಡೀತಾ ಹೋಗ್ತದೆ. ಅದನ್ನೆಲ್ಲ ಎದುರಿಸಿಕೊಂಡು ಮನಸ್ಸಿಗೆ ಕಷ್ಟ ಆಗ್ತದೆ. ಅಯ್ಯೋ ನಾನು ಹೀಗಲ್ಲ, ಆದರೂ ನನಗೆ ಯಾಕೆ ಈ ಥರ ಬರ್ತಾ ಉಂಟು ಅಂತ ಹೇಳೋ ದೊಡ್ಡ ಕ್ವಶನ್ ಮಾರ್ಕ್ ಹೇಳ್ತದೆ. ಅದನ್ನೆಲ್ಲ ಎದುರಿಸಿಕೊಂಡು ಹೋಗಬೇಕಾಗ್ತದೆ. ನನಗೂ ಹಾಗೆ ಆದಿತ್ತು ಒಂದು 15 ದಿನಗಳಿಂದ. ಅದು ನನ್ನ ಒಂದು ಜೀವನ ಶೈಲಿಯ ಮೇಲೆ, ನನ್ನ ಯೂಟ್ಯೂಬ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬಿದ್ದಿದೆ ಅಂತ ನನಗೆ ಅದರ ಆಲ್ಗೋರಿದಮ್ ನೋಡುವಾಗಲೇ ಗೊತ್ತಾಗ್ತದೆ. ಇನ್ನೊಂದು ವಿಷಯ ಮೇನ್ ಏನಂತ ಹೇಳಿದರೆ, ನಮ್ಮ ಮನೆಯ ಯಾವುದೋ ಒಂದು ಮುಖ್ಯ ವ್ಯಕ್ತಿಗೆ, ಯಾರೋ ಒಬ್ಬರು ಮುಖ್ಯ ವ್ಯಕ್ತಿಗೆ ನಮ್ಮದೇ ಮನೆಯಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆ ಎದುರಾಗಿದೆ. ಅದು ಏನು ಎಂತ ಅಂತ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ ಡೀಟೈಲ್ ಆಗಿ ನಿಮಗೆ ವಿಷಯವನ್ನು ವಿವರಿಸ್ತೇನೆ. ಈಗ ಹೇಳಲಿಕ್ಕೆ ಇದು ಸಂದರ್ಭ ಅಲ್ಲ. ಆದರೆ ಏನೋ ಒಂದು ಆರೋಗ್ಯ ಸಮಸ್ಯೆ ಬಹಳ ಗಂಭೀರವಾಗಿ ಆಗಿದೆ, ಅಷ್ಟು ಮಾತ್ರ ಹೇಳಬಲ್ಲೆ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಆದ ಕಾರಣ ಹಂಚಿಕೊಳ್ತಾ ಇದ್ದೇನೆ. ಆಮೇಲೆ ಅದು ಮುಚ್ಚಿಡುವಂತಹ ವಿಷಯ ಕೂಡ ಅಲ್ಲ, ಹಾಗಾಗಿ ಹೇಳ್ತಾ ಇದ್ದೇನೆ ಅಷ್ಟೆ. ಮುಂದಿನ ದಿನಗಳಲ್ಲಿ ಆ ಆರೋಗ್ಯ ಸಮಸ್ಯೆ ಏನು, ಯಾರಿಗಾಯಿತು, ಏನಾಗ್ತಾ ಉಂಟು ಅಂತ ಖಂಡಿತ ನಾನು ನಿಮಗೆ ತೋರಿಸ್ತೇನೆ. ಅಷ್ಟು ಮಾತ್ರ ನಾನೀಗ ಹೇಳಬಲ್ಲೆ, ಆಯಿತಾ? ಬೇಡದಾ? ಆಡ್ತೇನೆ ಅಂತ ಹೇಳಿದ ಮತ್ತೆ ಬೇಡ ಅಂತ. ಹೆಂಗಾಯ್ತು ಶಾಲೆಯಿಂದ? ಅದೆಂತ ಹಂಗೆ ಚಪ್ಪಲಿ ಹೇಳುದು? ಖುಷಿ ಹೇಳಕ್ಕಲ್ಲ ಅದು ಎಂತಕ್ಕನಗ ಆ ಕ್ಲಾಸಿಂದ ಅದು ನೀನು UKG ಏ ಅಲ್ಲ, ಕ್ಲಾಸ್ ಬೇರೆ ಮಾಡಿದ್ದವು. ನೀನು LKG UKG ಶಿಫ್ಟ್ ಆಯ್ತು ಆಯ್ತಾ? ಅಪ್ಗ್ರೇಡ್ ಆಯ್ತು, ಶಿಫ್ಟ್ ಅಲ್ಲ ಆಯ್ತಾ? ಹಾಂ ಓಡು. ನಾನು ಇಲ್ಲಿ ನಮ್ಮಲ್ಲಿ ಒಬ್ಬರು ಕೆಲಸದವ್ರು ಇದ್ದಾರಲ್ಲ, ಅವರಿಗೆ ಚಾಯ ತಂದು ಕೂತಿದ್ದೀನಿ ಇಲ್ಲಿ, ಆಯಿತಾ? ಅಲ್ಲಿ ಪಟಾಕಿ ಶಬ್ದ ಕೇಳಿತ್ತು, ಹಾಗೆ ಒಮ್ಮೆ ನೋಡಿತ್ತು. ಅವರನ್ನು ಚಾಯ್ ಕುಡಿಲಿಕ್ಕೆ ಕರಿ ಅಂತ ಹೇಳಿದ್ದು, ಹಾಗೆ ಓದಿದ್ದೆವಳು. ಬಾ ಇಲ್ಲಿ ಬಾ ಚಾಮಿ ಏ ಚಾಮಿ, ಒಂದರಿ ಸುಕುಲ್ನ ಚಾಯ್ ಕೇಳು ಮಗ. ಏನೇನೋ ಆಡ್ತಾ ಇದ್ದಾರೆ. ಹಾಂ, प्लेट नहीं चाहिए ಹೇಳೋ. प्लेट नहीं चाहिए. ನಮ್ಮ ಹಿಂದಿ ಭಟ್ರೆ ಹಿಂದಿ ಕರಾಮತ್. ಹಾಂ, 3 ಜನ ಹೇಳಿ 3 ಗ್ಲಾಸ್ ಹೊತ್ತುಕೊಂಡು ಬರೋದಿದ್ರೆ ಸಾಕೀಗ. ಇವರದ್ದು ಎಂಥದ್ದು ಒಂದು ಅಲ್ಲಿ ರಬ್ಬರಿದು ವೃತ್ತದ ಥರ ಉಂಟಾಯ್ತಾ, ಸ್ಪಂಜ್ ರಬ್ಬರಲ್ಲ, ಅದನ್ನು ಅಟ್ಟಿ ಇಟ್ಟು ಕೇಕ್ ಕಟ್ ಮಾಡಿದಂತೆ ಅಲ್ಲಿ ಉಂಟು ನೋಡಿ. ಆ ಇಂಟರ್ಲಾಕಿನ ಇದರ ಮೇಲೆ ಇಟ್ಟಿದ್ದಾರೆ. ಇವಳು ಎಂತಕ್ಕೆ ಬರೋದು ಗೊತ್ತುಂಟ? ಇಲ್ಲಿ ಏನಾರು ತಿನ್ಲಿಕ್ಕೆ ಇರ್ತದೆ ಅಂತ ಗೊತ್ತುಂಟು, ಅದಕ್ಕೆ ಬರೋದು. ಇಲ್ಲಿ ಬಾಳೆಹಣ್ಣು ಉಂಟು, ಕಂಡ್ರೆ ಬೇಕು ಅಂತ ಹೇಳ್ತಾಳೆ ಸುಬ್ಬಮ್ಮ. ಓಡಿಕೊಂಡು ಬಪ್ಪಗೆ ಎದುರು ನೋಡಿಕೊಂಡು ಓಡಿಕೊಂಡು ಬರಕ್ಕೆ ಮಗಳು. ಬಾಳೆಹಣ್ಣು ಬೇಡ, ನಾ ಹೇಳಿದ್ದಲ್ಲ, ಬಾಳೆಹಣ್ಣು ಕೇಳ್ತಾಳೆ ಅವಳು. ಬೇಡ, ಅದು ಸುಕುಲೆಂಗೆ. ಹಾಂ, ನೀನು ಕೊಡ್ತಾರೆ, ಸರಿ, ಇದ ಕೊಡು. ನಾ ಕಾಲು ಮೆಟ್ಟಿಡಕ್ಕೂ ಸೇ. ಹಾಂ, ಇದನ್ನು ಕೊಡು. ಇದು ಸುಕುಲೆಂಗೆ. ಹಾಂ, ಇದಾ ಕೊಡು ಸುಕುಲಿಂಗೆ. ನನಗಿಲ್ವಾ ಅಂತ ನೋಡಿದ್ದವಳು. ಎಂಥದ್ದು ನೀನು ಕೊಡ್ತೇವಳಂದ ಉಜ್ಜಿದ್ದು ಮುಟ್ಟೆಡ.
ಈಗ ಸಂಜೆಯ ಮೋಡದ ಚಿತ್ರಣ ನೋಡಿ ಆಯಿತಾ, ಫುಲ್ ಭಾರಿ ಚೆಂದ ಉಂಟು. ನನಗೆ ಈ ಥರ ಆಗಲೇ ಹೇಳಿದಾಗೆ ಆಕಾಶದಲ್ಲಿ ಮೋಡಗಳೆಲ್ಲ ಬೇರೆ ಬೇರೆ ಶೇಪಲ್ಲಿರೋದು, ಬಣ್ಣದಲ್ಲಿರೋದು ಅಂತ ಹೇಳಿದ್ರೆಲ್ಲ ಇಷ್ಟ ಆಯಿತಾ. ಅದೊಂದಲ್ಲಿ ಬೆಟ್ಟದ ತರಹ ಕಾಣ್ತದೆ ನೋಡಿ, ದೂರದ ಬೆಟ್ಟದ ತರಹ ಆಯಿತಾ. ಇಲ್ಲೆಲ್ಲ ಆ ಕಡೆಲ್ಲ ಹಸಿರು ಗುಡ್ಡೆ, ಒಲ್ಲೆಲ್ಲ ರಬ್ಬರ್ ತೋಟ ಎಲ್ಲ ಉಂಟು. ಹಾಗೆ ಭಾರ್ಗವ ನೋಡಿ ಅಲ್ಲಿ ಸೈಕಲ್ ಹಿಡ್ಕೊಂಡು ಏನೋ ಮಾಡ್ತಾ ಇದ್ದಾನೆ. ಇನ್ನು ನಾನೊಂದು ಸ್ವಲ್ಪ ಮೇಲೆ ಕೂತ್ಕೊಳ್ಳುವ ಅಂತ ಬಂದಿದ್ದು. ನನ್ನ ಪುಟ್ಟಕ್ಕ ನೋಡಿ ಒಂದು ಆಟ ಸಾಮಾನನ್ನು ಹಿಡ್ಕೊಂಡು ಇಲ್ಲೇ ಬಂದಿದ್ದಾಳೆ. ಗುಡ್ಡ ದೇವರು ಕಂಡೋಂಡಿತ್ತವ. ಹಾಂ, ಅವನಿಗಾಗ ಪಾಯಿಂಟಲ್ಲಿ ಗುಡ್ಡೆ ದೇವರು ಕಾಣ್ತಾ ಇದ್ರಂತೆ. ಹಾಗೆ ಮುಚ್ಚಿತ್ತಾ? ಹಾಂ, ಹಾಗೆ ಈಗ ಮುಚ್ಚಿದಂತೆ. ಏನಾದರೂ ಬೆಳಕು ಕಂಡಿರಬಹುದು. ಅಪ್ಪ ಹಾಂ, ಹಾಗೆ ಇನ್ನು ನಾವು ಕೆಳಗೆ ಹೋಗುದು. ಹೋಪನ ಕೆಳ ಹೋಪ ಬಾ. ಹೇಳಪ್ಪ.